ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಅರೆ, ಊಟ ತಿಂದು ಬದುಕಬಹುದು, ಆದರೆ ಇಲ್ಲೊಬ್ಬ ವೇಸ್ಟ್ ಇಂಜಿನ್ ಆಯಿಲ್ ಕುಡಿದು ಬದುಕ್ತಾ ಇದ್ದಾನೆ. ಅರೆ, ಇದು ನಿಜಾನಾ? ಹೌದು, ನೀವು ನಂಬಲೇಬೇಕು. ಈ ವ್ಯಕ್ತಿ ದಿನಕ್ಕೆ 8 ಲೀಟರ್ ಇಂಜಿನ್ ವೇಸ್ಟ್ ಆಯಿಲ್ ಅನ್ನ ಕುಡಿದು ಬದುಕುತ್ತಿದ್ದಾನೆ. ಈ ವ್ಯಕ್ತಿ ಯಾರು ಅಂತೀರಾ? ಇವನು ಶಿವಮೊಗ್ಗ ಮೂಲದವನು. ಈ ವ್ಯಕ್ತಿಯ ಹೆಸರು ಕುಮಾರ್. ಚಿತ್ರದುರ್ಗಕ್ಕೆ ಭೇಟಿ ನೀಡಿದ್ದ ಈ ವ್ಯಕ್ತಿ 17 ವರ್ಷಗಳಿಂದ ಆಯಿಲ್ ಕುಡಿಯುತ್ತಾ ಬಂದಿದ್ದಾನೆ. ಈ ಮಹಾಶಯನಿಗೆ ಊಟ ತಿಂಡಿ ಸೇರಲ್ವಂತೆ. ಶಿವಮೊಗ್ಗದಿಂದ ಶಬರಿಮಲೆಗೆ ಹೋಗುತ್ತಿದ್ದ ವೇಳೆ ಚಿತ್ರದುರ್ಗಕ್ಕೆ ಭೇಟಿ ನೀಡಿದ ಆಯಿಲ್ ಮ್ಯಾನ್. ಹೆಸರು ಕುಮಾರ ಅಂತ, ನಮ್ಮೂರು ಶಿವಮೊಗ್ಗ. ಹಾಸ್ಪಿಟಲ್ ಮಾಲೆ ಹಾಕಿರೋದು ಅವ್ರ ತಾಯಿ ಶಾಣರಂತ ಎಲ್ಲ ಹೋಗೋಣ ಅಂದರೆ ದುಡ್ಡು ಈಗ 17 ವರ್ಷದಿಂದ ಕುಡಿತಾ ಇರೋದು ಆಯಿಲ್. 17 ವರ್ಷದಿಂದ ಕುಡಿತಾ ಇದ್ದೀರಾ? ಏನು ಪರ್ಪಸ್ಸಿಗೆ ಕುಡಿತೀರಾ? ನೀವು ಊಟ ಮಾಡಲ್ವಾ? ಊಟ ಸೇರಲ್ಲ. ಏನಕ್ಕೆ ಆಗಲ್ಲ ಊಟ ಬಾಡಿ. ಇದನ್ನ ಹೆಂಗೆ ಡೈಜೆಸ್ಟ್ ಮಾಡ್ಕೋತೀರಾ? ಹೇಗೆ ಅರಗಿಸ್ಕೋತೀರಾ ನೀವು? ಅಗರ್ಸ್ಕೊಂಡು ಚಿಕ್ಕ ವಯಸ್ಸಲ್ಲಿ ರೂಢಿ ಆಗಿರೋದು. ಎಷ್ಟು ವರ್ಷದಿಂದ ಕುಡಿತಿದ್ದೀರಾ? ಈಗ 29. ಈಗ ಹಾಸ್ಪಿಟ್ಲಲ್ಲಿ ಎಲ್ಲ ತೋರಿಸಿಲ್ಲ, ಹುಷಾರಿ ಆಗೋದು ಇಲ್ಲದೆ ಇರೋದು ಆ ಥರ ಕೆಲಸ ಆಗಲ್ಲ. ಆಗತ್ತನ್ನ ನಂಬಿಕೆನೇ ಇಲ್ಲ, ಭರವಸೆನೂ ಇಲ್ಲ. 3 ಹೊತ್ತು ಊಟ ಇದನ್ನೇ ಆಯಿಲೇ ಕುಡಿತೀರಾ? ದಿವಸ 8 ಲೀಟ್ರ್ ಬೇಕು. ಎಷ್ಟು? 8 ಲೀಟ್ರು. ಈ ಆಯಿಲ್ ಎಲ್ಲೆಲ್ಲಿ ತಗೋತೀರಾ? ಅಲ್ಲಿ ಗ್ಯಾರೇಜಲ್ಲಿ. ಹೌದಾ? ಬೇರೆ ಕಾಫಿ, ಟೀ, ಜ್ಯೂಸು ಆ ಥರ ಏನಿಲ್ಲ? ಟೀ ಕುಡಿತೀರಾ? ಊಟ ಸೇರಲ್ಲ. ಊಟ ಮಾಡಿದ್ರೆ ಏನಾಗುತ್ತೆ? ರಕ್ತವಂತೆ ಎದೆ ಉಳಿ ಎಲ್ಲ ನೋಡಿರೋದಲ್ವ, ಏನು ಹೊಸಬ್ರ ನಿಮ್ಗೆ ಯಾರಾದರೂ ಯಾರು ಏನು ಮಾಡಲ್ಲ. ಅವ್ರು ಶೋಕಿಗೆ ನೋಡ್ತಾರೆ, ಇದು ಮಾಡ್ತಾರೆ ಎಲ್ಲ ಇದೇ ಥರನೇ. ಅಷ್ಟೇ ಕಷ್ಟ ಕೊಡೋದು. ಒಟ್ಟು ಶಬರಿಮಲೆ ಹೋಗೋಕೆ ನನ್ನ ದುಡ್ಡಿಲ್ಲ, ಅದಕ್ಕೆ ನಡ್ಕೊಂತ ಬರ್ತೇನೆ. ಈಗ ಕಮ್ಮಿ ಅಂದರೆ 2-3 ಸಾವಿರ ರೂಪಾಯಿ ಬೇಕು. ನಾನೇ ದುಡ್ಡು ಲೆಕ್ಕಾಚಾರಕ್ಕೆ ಯಾರಾದ್ರು ಕೂರಿಸಿ ಯಾರು ಇದು ಮಾಡಿಲ್ಲ. 2-3 ದಿನ ಇಲ್ಲೇ ಇರಿ. ಯಾರು ಆ ಥರ ಮಾಡಿ 2 ಹೊಸಪೇಟೆಯಿಂದ ಬಂದಿದ್ದು ಶಬರಿಮಲೆ ಹೋಗೋದು. ಗಾಡಿಯಲ್ಲಿ ಹೋಗೋಕೆ ನನ್ನ ಹತ್ರ ಎಲ್ಲಿಂದ ತರ್ತೀನಿ ದುಡ್ಡು? ನನ್ನ ಹತ್ರ ಪ್ರತಿಯೊಂದು ದೂರಲ್ಲ. ನಾನು ಇಲ್ಲಿ ಬಟ್ಟೆ ಹಾರಕ್ಕಂತ ಕೂತಿದ್ದೆ, ಅವ್ರು ಬಂದರು, ನೋಡ್ರು, ಕಟ್ಸಿ. ಹೌದ್ರಾ? ನೀವು ಬೇಕಾಗೆ ಈ ಥರ ಮಾಡಲ್ಲ. ಯಾರಾದರೂ ನಿಮ್ಮನ್ನ ಅದನ್ನು ನೋಡ್ಬಿಟ್ಟು ಎಲ್ಲ ಇದು ಮಾಡ್ಬಿಟ್ಟು ಪ್ರದರ್ಶನ ಮಾಡೋದು, ದುಡ್ಡು ಇಸ್ಕೊಳ್ಳೋದು ಅವೆಲ್ಲ ನಾನು ಜಾಯಮಂದಲ್ಲೇ ಪಡೆದಿದ್ದೀನಿ. ನಾನು ಮಾಡೋಕ್ಕೆ ರೆಡಿ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಿತ್ರದುರ್ಗ ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಯೋಜನೆ ಮತ್ತು ಸಾಂಖ್ಯಿಕ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಡಿ ಸುಧಾಕರ್ ರವರು ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದು, ಅಲ್ಲಿ ನಡೆದಂತಹ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಪಾಲ್ಗೊಂಡು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಕಾಮಗಾರಿಗಳ ಹಾಗೂ ವಿವಿಧ ಇಲಾಖೆಗಳ ಅಭಿವೃದ್ಧಿ ಕಾಮಗಾರಿಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ವೆಂಕಟೇಶ್, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಡಾಕ್ಟರ್ ಅಶೋಕ್, ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಂಜಿತ್ ಕುಮಾರ್ ಬಂಡಾರು, ಚಿತ್ರದುರ್ಗ ಕ್ಷೇತ್ರದ ಶಾಸಕರು ಮತ್ತು ಆಹಾರ ನಿಗಮದ ಅಧ್ಯಕ್ಷರಾದ ಶ್ರೀಯುತ ಬಿಜಿ ಗೋವಿಂದಪ್ಪ, ಹೊಳಲ್ಕೆರೆ ಶ್ರೀ ಡಾಕ್ಟರ್ ಚಂದ್ರಪ್ಪ ಅವರು, ಗ್ಯಾರಂಟಿ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಶ್ರೀ ಶಿವಣ್ಣನವರು, ಜಿಲ್ಲಾ ಮಟ್ಟದ ಎಲ್ಲ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ನಡೆಸುವ ಸಾಮಾಜಿಕ, ಆರ್ಥಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆಗೆ ಎಲ್ಲರೂ ಸಹಕರಿಸಬೇಕು ಎಂದು ಶಾಸಕ ಟಿ ರಘುಮೂರ್ತಿ ಹೇಳಿದ್ದಾರೆ. ಅವರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಚಳ್ಳಕೆರೆ ನಗರದ ಅಭಿಷೇಕ್ ನಗರದಲ್ಲಿ ನಡೆದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರ ಸಮೀಕ್ಷಾ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ. ನಗರ ಸೇರಿ 91,164 ಮನೆಗಳಿದ್ದಾವೆ. ಈ ಎಲ್ಲ ಮನೆಗಳಿಗೂ ಕೂಡ ಅದಕ್ಕೆ ಸಮೀಕ್ಷೆ ಮಾಡಂತರು ಸುಮಾರು 749 ಜನ. ಅದಕ್ಕೆ ಅವ್ರ ಮೇಲೆ ಸೂಪರ್ವೈಸರು 74, ಇವರಿಗೆ ಟ್ರೈನಿಂಗ್ ಕೊಡೋಂಥವ್ರು 15 ಜನ, ಒಟ್ಟಾರೆ ತಾಲೂಕು ಮಟ್ಟದ ಅಧಿಕಾರಿಗಳು 11 ಜನ, ಒಟ್ಟಾರೆಯಾಗಿ ತಹಸೀಲ್ದಾರ್ ನೋಡಲ್ ಅಧಿಕಾರಿ ಆಗಿರ್ತಾರೆ. ಇದಕ್ಕೆ ನಮಗೆ PD DDC ಅವರು
ಏನು ಜಿಲ್ಲಾ ಮಟ್ಟದ ಅಧಿಕಾರಿ ಇದನ್ನೆಲ್ಲ ಮಾಡ್ತಾರೆ. ಈಗಾಗಲೇ 60 ಕ್ವಶನರಿ ಇರ್ತವೆ. ನಿಮ್ಗೆ ಏನಾದರೂ ಅನುಮಾನ ಬಂದರೆ ಅವರು ಹೇಳ್ತಾರೆ ನಿಮಗೆಲ್ಲ. ಒಟ್ಟಾರೆಯಾಗಿ ಈ ಒಂದು ನಾವು ವಿಶೇಷವಾಗಿ ಚಳ್ಳಕೆರೆ ನಗರದಲ್ಲಿರ್ತಕ್ಕಂಥ ಅಭಿಷೇಕ್ ನಗರದಲ್ಲಿ ಇಲ್ಲಿ ಎಲ್ಲ ಜಾತಿ ಜನಾಂಗದವರು ಇದ್ದಾರೆ. ವಿಶೇಷವಾಗಿ ಬಡವರು ಇರ್ತಕ್ಕಂಥವ್ರು, ನಿರ್ಗತಿಗರಿರ್ತಕ್ಕಂಥ ಒಂದು ಪ್ರದೇಶದಿಂದ ನಾವು ಈ ಪ್ರಾರಂಭ ಮಾಡಿದ್ದೀವಿ. ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಖಂಡಿತವಾಗ್ಲೂ ನಾವು ಒಂದು ಆಶಯ ಏನು ನಮಗಿರ್ತಕ್ಕಂಥ ಸ್ಥಿತಿಗತಿನಲ್ಲಿ ಸರ್ಕಾರಗಳು ಯಾವುದೇ ಸಂದರ್ಭದಲ್ಲಿ ಒಂದೇ ಪಕ್ಷದ ಸರ್ಕಾರ ಇರಲ್ಲ. ಆದರೆ ಮಾಹಿತಿ ಕೊಟ್ಟಂಥ ಸಂದರ್ಭದಲ್ಲಿ ಈ ಮಾಹಿತಿ ಪ್ರಕಾರ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳ ಒಂದು ಆಶಯ, ನಮ್ಮ ಸರ್ಕಾರದ ಒಂದು ಆಶಯ, ನಮ್ಮ ಪಕ್ಷದ ಒಂದು ಆಶಯ. ಅದಕ್ಕೆ ಪೂರಕವಾಗಿ ಇವತ್ತು ಕೆಲಸ ಪ್ರಾರಂಭ ಆಗಿದೆ. ಇದು ಸುಸೂತ್ರವಾಗಿ ಆಗಲಿ ಅಂತ ಹೇಳಿ ನಾವು ದೀಪ ಬೆಳಗಿಸೋದ್ರ ಮುಖಾಂತರ ಇವತ್ತು ಉದ್ಘಾಟನೆ ಮಾಡಿದ್ವಿ. ಏನು ಗದ್ಗೆ ಬಂದ್ರ ಗ್ಯಾರಂಟಿ ಸಮಿತಿಗಳ ಅಧ್ಯಕ್ಷರು, ನಿಮಗೆಲ್ಲ ಗೊತ್ತಿದೆ ಗ್ಯಾರಂಟಿಗಳು ಯಾಕೆ ಕೊಟ್ಟಿದ್ದೀವಿ ನಾವು ಅಂತ ಹೇಳಿ. ಬಹುಶಃ ಎಲ್ಲ ಟೀಕೆಗಳ ನಡುವೆ ಗ್ಯಾರಂಟಿಗಳು 5 ಗ್ಯಾರಂಟಿಗಳು ಇವೆಲ್ಲ ಬಹುಶಃ ಗ್ಯಾರಂಟಿಗಳು ಇರಲಿಲ್ಲ ಅಂದರೆ ಈ ಅಭಿಷೇಕ ನಗರದಲ್ಲೇ ಬಹುಶಃ ಪ್ರತಿಯೊಂದು ಮನೆಗೂ ಕೂಡ ಗ್ಯಾರಂಟಿಗಳು ಮುಟ್ಟಿರ್ತದೆ. ಅದರ ಮಹತ್ವ ಗೊತ್ತಿರ್ತದೆ. ಏನಮ್ಮ ಗ್ಯಾರಂಟಿಗಳು ಅನುಕೂಲ ಆಗಿದಾವಿಲ್ಲ? ಬೇರೆ ರೀತಿಯಲ್ಲಿ ಹೇಳ್ತಾರೆ. 2,000 ರೂಪಾಯಿಲಿ ಉಪಯೋಗ ಆಗ್ತದೆ. ಬಸ್ಗಳಿಗೆ ಹೋಗೋಂಥ ಸಂದರ್ಭದಲ್ಲಿ ಬಸ್ ಚಾರ್ಜ್ ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತಿದೆ. ಕರೆಂಟ್ ಬಿಲ್ ಗೊತ್ತಿದೆ, ಎಲ್ಲ ಗೊತ್ತಿದೆ ತಾನೆ ನಿಮಗೆಲ್ಲ. ಹಾಗಾಗಿ ಅನ್ನಭಾಗ್ಯ ಯೋಜನೆಯಲ್ಲಿ 5 kg 10 kg ಮಾಡಿರ್ತಕ್ಕಂಥದ್ದು ಇವೆಲ್ಲದ ಕಾರ್ಯಕ್ರಮದ ಜೊತೆಗೆ ಮತ್ತೆ ಸಮೀಕ್ಷೆ ಮಾಡಿ ಬಡವರಿಗೆ ಯಾವ ರೀತಿಯಾದ ನ್ಯಾಯವನ್ನು ಕೊಡಬೇಕಂತ ಹೇಳಿ ಈ ಸಮೀಕ್ಷೆ. ಹಾಗಾಗಿ ನಿಮ್ಗೆಲ್ರಿಗೂ ಕೂಡ ಒಳ್ಳೇದಾಗಲಿ. ಬಿಸ್ನೆಸ್ಸನ್ನು ಕೂಡ ಅವೆಲ್ಲ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರ. ಖಂಡಿತವಾಗ್ಲೂ ಬಡವರು ನೋಡ್ತಾರೆ ಬೇರೆ ಏನಪ್ಪ ಈ ಸಮೀಕ್ಷೆಯಿಂದ ನಮ್ಗೆ ಏನಾದರೂ ಅನುಕೂಲ ಆಗುತ್ತಂತ. ಖಂಡಿತವಾಗ್ಲೂ ಅಂತ ಪ್ರಯತ್ನ ನಮ್ಮ ಸರ್ಕಾರದಿಂದ ಆಗುತ್ತಂತ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರೂ ಮಾತನಾಡ. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ರೆಹನ್ ಪಾಷಾ, ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿಗಳಾದ ರಮೇಶ್, ನಗರಸಭೆ ಅಧ್ಯಕ್ಷರಾದ ಶಿಲ್ಪಾ ಮುರಳೀಧರ್, ಉಪಾಧ್ಯಕ್ಷರಾದ ಕವಿತಾ ವೀರೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಶಿಕಲಾ, ಸುರೇಶ್ ಬಾಬು, ನಗರಸಭೆ ಸದಸ್ಯರುಗಳು, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಚಳ್ಳಕೆರೆ ನಗರದ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಜ್ಯೋತಿ ಸತೀಶ್ ಬಾಬು ಅವರ ನೂತನ ಶ್ರೀ ಪವನ್ ಕಾಂಪ್ಲೆಕ್ಸ್ನಲ್ಲಿ ಆಯೋಜಿಸಿದ್ದ ವಾರದ ವಿಶೇಷ ಸತ್ಸಂಗದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ನರಹರಿ ಸದ್ಗುರು ಆಶ್ರಮದ ಪೂಜ್ಯ ವೈ ನರಹರಿ ಗುರುಗಳು ಪ್ರಶ್ನೋಪನಿಷತ್ ಎಂಬ ಉಪನಿಷತ್ತಿನ ಕುರಿತು ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಸತ್ಸಂಗ ಕಾರ್ಯಕ್ರಮದಲ್ಲಿ ನರಹರಿ ಸದ್ಗುರು ಆಶ್ರಮದ ಸದ್ಭಕ್ತರಾದ ಶ್ರೀಮತಿ ಜ್ಯೋತಿ ಸತೀಶ್ ಬಾಬು, ನೇತ್ರ ಸುಧಾ ಭಾಗ್ಯಲಕ್ಷ್ಮಿ, ಸುರೇಶ್ ಭಾರತಿ ಗೋಪಾಲ್, ರಶ್ಮಿ ರಮೇಶ್, ವಿಜಯಲಕ್ಷ್ಮಿ, ಸುಕನ್ಯಾ, ರಾಧಾ, ಆದಿಶೇಷಪ್ಪ, ಯತೀಶ್ ಎಂ ಸಿದ್ದಾಪುರ ಸೇರಿದಂತೆ ಸಾಕಷ್ಟು ಸಂಖ್ಯೆಯ ಸದ್ಭಕ್ತರು ಭಾಗವಹಿಸಿದರು. ಆನಂತರ ಪ್ರಾಣ, ಈ 5 ಅವುಗಳಿಗೆ ಒಂದು ಜಗಳವಾಗಿದೆ. ಏನ್ ಜಗಳ? ನಮ್ಮಲ್ಲಿ ಯಾರು ದೊಡ್ಡವರು, ನಮ್ಮಲ್ಲಿ ಯಾರು ಶ್ರೇಷ್ಠ, ನಮ್ಮಲ್ಲಿ ಯಾರು ದೊಡ್ಡವರು ಅಂದ್ರೆ ಉಪನಿಷತ್ತುಗಳು ಯಾವುದು ಹೇಳೋದಿಲ್ಲ, ನಮ್ಮನ್ನ ಕುರಿತು ಹೇಳೋದು. ನಮ್ಮಲ್ಲಿರುವ ವಿಷಯಗಳನ್ನೇ ಉಪನಿಷತ್ತುಗಳೆಲ್ಲ ಹೇಳೋದು. ಈ ಕಥೆಯಲ್ಲಿ ಈ ಜಗಳ ಆನಂತರ ಅದು ಹೇಗೋ ಪರಿಷ್ಕಾರ ಆಗಬೇಕಲ್ವ, ಅವು ಇದನ್ನು ಬೇಕಾದಷ್ಟು ಡಿಸ್ಕಸ್ ಮಾಡಿ ಎಷ್ಟು ಡಿಸ್ಕಸ್ ಮಾಡಿದ್ರು ಕೂಡ ಅದಕ್ಕೇನು ರೆಸಲ್ಯೂಷನ್ ಇಲ್ಲ. ಆವಾಗ ಒಂದು ನಿರ್ಧಾರ ತಗೊಳ್ತಾರೆ. ಏನು ನಿರ್ಧಾರ ಅಂತೆ, ಒಂದು ಕೆಲಸ ಮಾಡೋಣ, ಒಂದು ಇಂದ್ರಿಯ 1 ವರ್ಷ ಈ ದೇಹವನ್ನು ಬಿಟ್ಟು ಹೋಗಿ, ಆವಾಗ ಈ ದೇಹಕ್ಕೆ ಏನಾಗುತ್ತೆ ಅಂತ ನೋಡೋದು ಅಂತ ನಿರ್ಧಾರ ಮಾಡ್ತಾರೆ. ನಾನು 1 ವರ್ಷ ನಾನು ಈ ದೇಹವನ್ನು ಬಿಟ್ಟು ಹೋಗ್ತೀನಿ, ನೀವೆಲ್ಲ ಹೋಗ್ಬಿಡ್ತೀರಿ. ಆವಾಗ 1 ವರ್ಷ ವಾಗೀಂದ್ರಿಯ ದೇಹದಿಂದ ಬಿಟ್ಟು ಅವಾಗ ಏನಾಗುತ್ತೆ, ಮಾತನಾಡೋದಕ್ಕಾಗೋದಿಲ್ಲ ಅಂದ್ರೆ ಮೌನ. ಒಂಥರ ಮೌನ ಬ್ರಹ್ಮ ಮನುಷ್ಯರು, ಬ್ರಹ್ಮಸ್ವರೂಪ ಮೌನ. ಎಲ್ಲರೂ ಕೂಡ ಶಾಂತಿಯಿಂದ ಇದ್ದಾರೆ.
ಅಂದ್ರೆ ದೇಹದಲ್ಲಿ ಒಳ್ಳೆ ಶಾಂತಿ, ಒಳ್ಳೆ ನೆಮ್ಮದಿ. ಯಾಕೆ ಎಷ್ಟು ಸಾಧನೆ ಮಾಡಿದರೂ ಕೂಡ ಆ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳುವುದರಲ್ಲಿ ಕೆಲವು ಸಂದೇಹಗಳು ಎಲ್ಲರಿಗೂ ಇರುತ್ತೆ. ಅದೇ ವಿಧವಾಗಿ ಈ 6 ಜನ ಸಾಧಕರಿಗೆ ಅವರಿಗೆ ಕೆಲವು ಸೂಕ್ಷ್ಮವಾಗಿರುವ ಫಂಡಮೆಂಟಲ್ ಕ್ವೆಶ್ಚನ್ಸ್ ಅವರಿಗೆ ಕೆಲವು ಇತ್ತು. ಆ ಪ್ರಶ್ನೆಗಳಿಗೆ ಅವರಿಗೆ ಸಮಾಧಾನ ಬೇಕಿತ್ತು. ಅವರು ಚರ್ಚೆ ಮಾಡಿಕೊಂಡ್ರು. ಆ 6 ಜನ ಶಿಷ್ಯರು ಯಾರು ಅಂದ್ರೆ, 6 ಜನ ಸಾಧಕರು ಯಾರು ಅಂದ್ರೆ, ಒಬ್ಬರು ನಾನು ಮೊದಲನೇ ಹೆಸರು ಹೇಳ್ತೀನಿ, ಕಬಂಧಿ ಎನ್ನುವರು ಮೊದಲನೇ, ಭಾರ್ಗವ, ಕೌಸಲ್ಯ, ಗಾರ್ಗ್ಯ, ಸತ್ಯಕಾಮ, ಸುಕೇಶ್. 6 ಜನ ಅವರು ಸಾಧಕರು. ಅವರು ಚರ್ಚೆ ಮಾಡಿಕೊಂಡಿದ್ದಾರೆ. ಒಬ್ಬೊಬ್ಬರಿಗೆ ಒಂದೊಂದು ಕ್ವಶ್ಚನ್, ಒಂದೊಂದು ಸಂದೇಹ ಇದೆ. ಆ ಸಂದೇಹವನ್ನು ಅಂದ್ರೆ ಈಗ ನೋಡಿ, ಕಬಂಧಿ ಇದ್ದಾನೆ, ಕಬಂಧಿಗೆ ಇರುವ ಸಂದೇಹವನ್ನು ಇನ್ನೂ 5 ಜನ ಸಾಧಕರಿಗೆ ಹೇಳಿದ್ದಾರೆ. ನಂತರ ಭಾರ್ಗವ ತನ್ನ ಸಂದೇಹವನ್ನು ಇನ್ನೂ ಮಿಕ್ಕಿದ 5 ಜನರಿಗೆ ಹೇಳಿದ್ದಾನೆ. ಅವರು ಎಷ್ಟು ಚರ್ಚೆ ಮಾಡಿಕೊಂಡ್ರೂ ಕೂಡ ಅದಕ್ಕೆ ಅವರಿಗೆ ಸೊಲ್ಯೂಷನ್ ಸಿಕ್ಕಲಿಲ್ಲ. ಒಂಥರ ಗೊಂದಲ, ಒಂಥರ ಕನ್ಫ್ಯೂಷನ್ ಅವರಿಗೆ. ಆದ್ದರಿಂದ ಹೇಗಾದರೂ ಕೂಡ ನಮ್ಮ ಸಮಸ್ಯಾ ಪರಿಷ್ಕಾರ, ನಮ್ಮ ಸಂದೇಹಗಳ ಒಂದು ನಿವೃತ್ತಿ ಆಗಬೇಕು ಎನ್ನುವ ಒಂದು ದೃಷ್ಟಿಯಿಂದ ಅವರು ಆ ಒಂದು ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವ ಒಂದು ಗುರುಕುಲ ಇತ್ತು. ಆ ಗುರುಕುಲದಲ್ಲಿ ಕುಲಪತಿಯಾಗಿ ಪಿಪ್ಪಲಾದ ಮಹರ್ಷಿ ಇದ್ದರು. ಪಿಪ್ಪಲಾದ ಮಹರ್ಷಿ ಎಂಥ ಶ್ರೇಷ್ಠವಾದ ಮಹರ್ಷಿ ಅಂದರೆ, ಅವರು ವೇದಾಂತ ಕೋವಿದರಾಗಿದ್ದರು. ಅಷ್ಟೇ ಅಲ್ಲ, ಸುಮಾರು 1,000 ಜನ ಶಿಷ್ಯರಿಗೆ ಅವರು ಪಾಠವನ್ನು ಹೇಳಿಕೊಡ್ತಾ ಇದ್ರು. ಆನಂತರ ಅವರ ಒಂದು ಆಹಾರ ಪಿಪ್ಪಲ ವೃಕ್ಷದ ಹಣ್ಣುಗಳು ಮಾತ್ರ. ಅಂದ್ರೆ ಆಲದ ಮರ ಅಂತಾರಲ್ವ, ಈ ಆಲದ ಮರದ ಹಣ್ಣುಗಳಿರುತ್ತಲ್ವ, ಅದನ್ನು ಮಾತ್ರ ಸ್ವೀಕಾರ ಮಾಡಿ ತಮ್ಮ ಒಂದು ಜೀವನವನ್ನು ಅತ್ಯಂತ ನಿರಾಡಂಬರತೆಯಿಂದ, ನಿರಹಂಕಾರದಿಂದ ಸಾಗಿಸುವ ಒಬ್ಬ ಶ್ರೇಷ್ಠವಾದ ಮಹರ್ಷಿ ಪಿಪ್ಪಲಾದ ಮಹರ್ಷಿ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಟಿ ರಘುಮೂರ್ತಿರವರು ಚಳ್ಳಕೆರೆ ನಗರದ HPPC ಪ್ರಥಮ ದರ್ಜೆ ಕಾಲೇಜಿಗೆ ಭೇಟಿ ನೀಡಿ ಕಾಲೇಜಿನ ಕಟ್ಟಡ ಕಾಮಗಾರಿ ಮತ್ತು ಕಾಲೇಜಿನ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾರೆ. ಈ ಸಂದರ್ಭದಲ್ಲಿ ನಿರ್ಮಿತಿ ಕೇಂದ್ರ ಇಂಜಿನಿಯರ್ ಸಿದ್ದೇಶ್ ಗೌಡ, ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಾಕ್ಟರ್ ದೇವೇಂದ್ರಪ್ಪ, ನಗರಸಭೆ ಸದಸ್ಯರಾದ ರಮೇಶ್ ಗೌಡ, ಮುಖಂಡರಾದ ಸೈಯದ್, ಪ್ರೊಫೆಸರ್ ಶಿವಲಿಂಗಪ್ಪ, ಮುಖಂಡರು, ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಸರ್ಕಾರ ನಡೆಸುವ ಜನಗಣತಿ ಬುದ್ಧ ಧಮ್ಮ ಸಮುದಾಯಕ್ಕೆ ಗೋಲ್ಡನ್ ಸಮಯ. ಆದ್ದರಿಂದ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಬುದ್ಧ ಧಮ್ಮ ಪಾಲಿಸುವ ಎಲ್ಲರೂ ಕೂಡ ಬುದ್ಧ ಧಮ್ಮ ಎಂದು ಜನಗಣತಿಯ ಕಾಲಂನಲ್ಲಿ ಬರೆಸಬೇಕು ಎಂದು ಪ್ರೊಫೆಸರ್ CK ಮಹೇಶ್ ಹೇಳಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಿವೃತ್ತ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಇತರರು ಹಾಜರಿದ್ದರು. ಯಾರು ಹಿಂದೂ ಜಾತಿ ವ್ಯವಸ್ಥೆಯಿಂದ ಸಫರ್ ಆಗಿದ್ದಾರೆ, ಜಾತಿಗಳು ಅಥವಾ ಭಾಳ ತಪ್ಪು ಹೇಳಲಾದರೆ ವಲಯ ಮತ್ತು ಮಾದಿಗ ಸಂಬಂಧಿತ ಜಾತಿಗಳಿಂದ ಸ್ಪರ್ಶಿದ್ದಾರೆ, ಅವರು ಇದೊಂದು ಒಳ್ಳೆಯ ಅವಕಾಶವರು. ಜಾತಿಯನ್ನು ಕೈಬಿಟ್ಟು ಬುದ್ಧ ಧಮ್ಮನವರು ಅಂತ ಬರೆಸ್ಕೊಳ್ಳುವಂಥದ್ದು ಭಾಳ ಅಗತ್ಯ ಇದೆ. ಬುದ್ಧ ಧಮ್ಮದ ಜೊತೆಗೆ ತಮ್ಮ ಮೂಲ ಜಾತಿಗಳನ್ನು ಬರೆಸಿದರೆ ಅದು ಅತ್ಯಂತ ಅಪಾಯ ಆಗುವಂಥದ್ದು ಬುದ್ಧ ಧಮ್ಮ. ಅದು ಹಿಂದೂ ಆಗಿ ಮಾದಿಗ, ಹಿಂದೂ ವಲಯ ಅಥವಾ ಹಿಂದೂ ಬೋವಿ ಲಂಬಾಣಿ ಅಥವಾ ಹಿಂದೂ ಇನ್ನೇನೋ ಬರ್ಕೊಂಡ್ರೆ ಕರೆಕ್ಟ್ ಆಗುತ್ತೆ. ಜಾತಿ ವ್ಯವಸ್ಥೆನೇ ಇಲ್ಲಿರುವಂಥ ಬುದ್ಧ ಧಮ್ಮದ ಒಳಗಡೆ ನಾನು ಬುದ್ಧ ಧಮ್ಮ ಅಂತ ಧಮ್ಮದ ಕಾಲಂನಲ್ಲಿ ಬರೆಸಿ, ಜಾತಿ ಕಾಲಂನಲ್ಲಿ ನಾನು ಮಾದಿಗ ವಲಯ ಅಂತ ಬರೆಸಿದರೆ ಅದು ಅತ್ಯಂತ ಅಪಾಯಕಾರಿ ಆಗುವಂಥದ್ದು ಮೊಟ್ಟ ಮೊದಲು ಬುದ್ಧ ಧಮ್ಮ. ಯಾಕೆಂದರೆ ಹಿಂದೂ ಧರ್ಮದ ಜಾತಿ ವ್ಯವಸ್ಥೆಯನ್ನು
ನನಗೆ ಗೊತ್ತಿಲ್ಲದ ರೀತಿಯಲ್ಲಿ ನಾನು ಬುದ್ಧ ಧರ್ಮಕ್ಕೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಅದು ಆ ಕಾರಣಕ್ಕಾಗಿ ನಾವು ಅಪೀಲ್ ಮಾಡ್ಕೊಳ್ಳೋದೇನಂತಂದರೆ, ಯಾರ್ಯಾರು ಬುದ್ಧ ಧರ್ಮದ ಬಗ್ಗೆ ಹೆಚ್ಚು ನಂಬಿಕೆ ಇಟ್ಕೊಂಡಿದ್ದಾರೆ ಮತ್ತು ನಿಜವಾಗಲೂ ಕೂಡ ಈ ಟೆಂಪರರಿ ಮೀಸಲಾತಿ ಏನಿದೆ ಸವಲತ್ತುಗಳು ಅದರ ಆಚೆ ಯೋಚನೆ ಮಾಡುವಂಥದ್ದೆಲ್ಲರೂ ಕೂಡ ಶೋಷಿತ ಜಾತಿಗಳು ಬುದ್ಧ ಧರ್ಮ ಅಂತ ಬರೆಸಿ ಈ ಜನಗಣತಿಯಲ್ಲಿ ತಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು ಭಾಳ ಅಗತ್ಯ ಇದೆ. ಇದು ಒಂದು ಒಳ್ಳೆಯ ಇದರು ಇಂಥದ್ದೊಂದು ಅವಕಾಶವನ್ನು ಶೋಷಿತ ಜಾತಿಗಳು ಬಳಸ್ಕೊಳ್ತಾ ಅವರು ಬ್ರಾಹ್ಮಣ್ಯದ ವಿರುದ್ಧವಾದಂಥ ಒಂದು ಫೈಟ್ಗೆ ರೆಡಿ ಆಗ್ಬೋದು. ಯಾಕಂದರೆ ಅಂಬೇಡ್ಕರ್ ಮತ್ತೆ ನಿಮ್ಮ ಗಮನಕ್ಕೆ ತರಬೇಕು, ಇಂಡಿಯನ್ ಹಿಸ್ಟ್ರಿ ಅಂದರೆ ಅದು ಬೇರೆ ಏನಾದರೂ ಬ್ರಾಹ್ಮಣ್ಯ ವರ್ಸಸ್ ಬುದ್ಧಿಸಮ್ಮಿನ ಒಂದು ಸ್ಟ್ರಗಲ್ ಅದು. ಇಂಥ ಒಂದು ಸೆನ್ಸಸ್ಸು ಸರ್ಕಾರ ಕೊಟ್ಟಾಗ ಈ ಸ್ಟ್ರಗಲ್ಲಿಗೆ ಈ ಶೋಷಿತ ಜಾತಿಗಳು ಅಥವಾ ಅಂಬೇಡ್ಕರ್ ಅವರ ವಾದಿಗಳು ಅಂದ್ಕೊಳ್ಳುವಂಥದ್ದು, ಬುದ್ಧವಾದಿಗಳು ಅಂದ್ಕೊಳ್ಳುವಂಥದ್ದು ನೇರವಾಗಿ ಯುದ್ಧಕ್ಕೆ ನಿಂತುಕೊಂಡು ಬ್ರಾಹ್ಮಣ್ಯದ ವಿರುದ್ಧವಾದಂಥ ತಮ್ಮ ಧ್ವನಿಗಳನ್ನು ನಾನು ಬುದ್ಧ ಧಮ್ಯ ಅಂತ ಕಾಲಮ್ನಲ್ಲಿ ಬರೆಸುವಂಥ ಒಂದು ನಿರ್ಣಯವನ್ನು ಮಾಡ್ಕೋಬೇಕು ಅನ್ನುವಂಥದ್ದು ಈ ಸಭೆಯ ಮೂಲಕ ಅಥವಾ ಈ ಪತ್ರಿಕೆ ಮೂಲಕವಾಗಿ ನಾವು ಇಡೀ ಶೋಷಿತ ಸಮಾಜಗಳಿಗೆ ಅಪೀಲನ್ನು ಮಾಡ್ಕೊಳ್ತೀವಿ. ದಯವಿಟ್ಟು ಇದನ್ನು ಕೂಡ ಸ್ವಲ್ಪ ಮೇಜರ್ ಆಗಿ ಗಮನಕ್ಕೆ ತರಬೇಕು ಪಬ್ಲಿಕ್ಕಿಗೆ ಅನ್ನುವಂಥ ಒಂದು ಅಂಶ. ಸಂಘದ ಸರ್ವ ಸದಸ್ಯರು ಸಂಘದ ಏಳಿಗೆಗೆ ಶ್ರಮಿಸಬೇಕು ಎಂದು ನಿವೃತ್ತ ಮುಖ್ಯ ಅಧೀಕ್ಷಕರು ಪರಪ್ಪನ ಅಗ್ರಹಾರ ಹಾಗೂ ರಾಷ್ಟ್ರಪತಿ ಪದಕ ಪ್ರಸ್ತುತರಾದ ಎಚ್.ವಿ. ವೀರೇಂದ್ರ ಸಿಂಹ ಹೇಳಿದ್ದಾರೆ. ಚಳ್ಳಕೆರೆ ತಾಲೂಕಿನ ಕಾಪರಹಳ್ಳಿ ಗ್ರಾಮದ ಸ್ವಯಂ ಸೇವಾ ಸಂಘದ ಕಚೇರಿ ಆವರಣದಲ್ಲಿ ಇಂದು ನಡೆದ ಶ್ರೀ ಕೆಂಚಾಂಬ ಮಹಿಳಾ ವಿವಿಧೋದ್ದೇಶ ಸಹಕಾರಿ ಸಂಘ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಚಿಂತನ ಮಂಥನ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಕಾರ್ಯದರ್ಶಿ ಶ್ರೀನಿವಾಸ್ ಮಾತನಾಡಿದರು. ಈ ಸಮಯದಲ್ಲಿ ಸಂಘದ ಅಧ್ಯಕ್ಷರಾದ ರತ್ನನಾಯಕಿ ಮಾತನಾಡಿದರು. ಈ ಸಭೆಯಲ್ಲಿ ಸಂಘದ ಅಧ್ಯಕ್ಷೆ ಕರಿಯಮ್ಮ, ಸದಸ್ಯರಾದ ರವಿಕುಮಾರ್ ಅರಸು, ಇಕ್ಬಾಲ್, ಪಂಕಜ, ಚಂದ್ರಮ್ಮ, ಶಂಕರ್, ಸ್ವಪ್ನ, ನಾಗೇಂದ್ರಪ್ಪ, ಮಹಲಿಂಗಪ್ಪ, ನಾಗರಾಜ್, ದೇವರಾಜ್, ಹೇಮಲತಾ ಸೇರಿದಂತೆ ಸರ್ವ ಸದಸ್ಯರು ಹಾಜರಿದ್ದರು. ಚಳ್ಳಕೆರೆ ತಾಲೂಕು ಕ್ಯಾದಿಗುಂಟೆ ಗ್ರಾಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ 2024-25ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನ ಸಂಘದ ಅಧ್ಯಕ್ಷರಾದ ದೇವರಾಜ್ ರವರ ಘನ ಅಧ್ಯಕ್ಷತೆಯಲ್ಲಿ ಏರ್ಪಡಿಸಲಾಗಿತ್ತು. ಈ ಸಭೆಗೆ ಮುಖ್ಯ ಅತಿಥಿಗಳಾಗಿ ಶಿಮುಲ್ ನಿರ್ದೇಶಕ ಬಿಸಿ ಸಂಜೀವಮೂರ್ತಿರವರು ಪಾಲ್ಗೊಂಡಿದ್ದರು. ನಿರ್ದೇಶಕರು ಮಾತನಾಡಿ ಒಕ್ಕೂಟದಿಂದ ಸಿಗುವ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಮಾರ್ಗ ವಿಸ್ತರಣಾಧಿಕಾರಿಗಳಾದ ನಯಾಜ್ ಬೇಗ್ ಮತ್ತು ಚಿತ್ರದುರ್ಗ ಕೆಒಎಫ್ ಅಧ್ಯಕ್ಷರಾದ ಉದಯ್ ಕುಮಾರ್ ಹಾಗೂ ನರಸಿಂಹಮೂರ್ತಿ ಅವರು, ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು, ಉತ್ಪಾದಕರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಜಾತಿಗೆ ಅನುಗುಣವಾಗಿ ಒಳ ಮೀಸಲಾತಿ ವಿಂಗಡಣೆ ಮಾಡಿದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೀಡಿದ ವರದಿ ಸರಿಯಷ್ಟೇ, ಆದರೆ ಸರ್ಕಾರ ಮಂಡಿಸಿದ ವರದಿ ಅಪಾಯಕಾರಿ ಎಂದು ನಿವೃತ್ತ ತಹಶೀಲ್ದಾರ್ ಎಂ ಮಲ್ಲಿಕಾರ್ಜುನ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಅವರು 17% ಇದ್ದ ಮೀಸಲಾತಿ ಜಾತಿವಾರು ವಿಂಗಡಣೆ ಮಾಡಿದ ಆಯೋಗ ಸೂಕ್ತ ನಿಲುವು ನೀಡಿದ್ರು, ಆದರೆ ಇದನ್ನ ಅನುಸರಿಸಬೇಕಾದ ಸರ್ಕಾರ ಸರಿಯಾದ ರೀತಿಯಲ್ಲಿ ಜಾತಿವಾರು ಹಂಚಿಕೆ ಮಾಡಿಲ್ಲ ಎಂದು ಸರ್ಕಾರದ ವಿರುದ್ಧ ಆರೋಪಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರೊಫೆಸರ್ ಸಿಕೆ ಮಹೇಶ್ವರಪ್ಪ, ಕೆ ಕುಮಾರ್, ಚಿಕ್ಕಣ್ಣ, ಯೋಗೇಶ್ ಇತರರು ಇದ್ದರು. ಪಟ್ಟಿಯಲ್ಲಿ ಆದಿ ದ್ರಾವಿಡ ಇದ್ದಾನೆ, ಆದಿ ಕರ್ನಾಟಕ ಇದ್ದಾನೆ, ಆದಿ ಆಂಧ್ರನೂ ಇದ್ದಾನೆ. ಅವ್ರನ್ನ ಡಿಲೇ ಮಾಡಲಿಕ್ಕೆ ಯಾವುದೇ ನೇಮಕಾತಿ ಪ್ರಾಧಿಕಾರಕ್ಕೆ ಅಧಿಕಾರನೇ ಇಲ್ಲ. ನಿನ್ನೆ ಇಲ್ಲಪ್ಪ ನೀನು ಈ ಸರ್ಟಿಫಿಕೇಟ್ ಬಿಟ್ಟು ಮಾಧ್ಯಮ ತಾಂಬ ಒಲೆಯಂಗ ತಾಂಬ ಅಂತ ಹೇಳೋಕ್ಕಾಗಲ್ಲ ಅವನಿಗೆ. ಯಾಕಂದರೆ ಆ ಪಟ್ಟಿಯಲ್ಲಿ ಇದೆ. ಸುಮ್ಮನೆ ನನ್ನ ಪಟ್ಟಿ ಇದೆ, ನನಗೆ ಪ್ರೆಸಿಡೆಂಟ್ ಅದಕ್ಕೆ ಅಪ್ರೂವ್ ಮಾಡಿದ ನನ್ನ ಪಟ್ಟಿನ ಅಲ್ಲಿ ಅನ್ವಯಿಸ್ತೀನಿ, ಇಲ್ಲಿ ಅನ್ವಯಿಸ್ತೀನಿ ನನ್ನ ಚಾಯ್ಸ್ ಅದು. ನೀವು ಯು ಕೆನಾಟ್ ಡಿನೈ ಮೈ ರೈಟ್. ಮತ್ತು ತಹಶೀಲ್ದಾರ್ ಕೂಡ ಜಾತಿ ಪ್ರಮಾಣ ಪತ್ರ ಕೂಡ ತಹಶೀಲ್ದಾರ್ ಕೂಡ ನಿಮಗೆ ಜಾತಿ ಸರ್ಟಿಫಿಕೇಟನ್ನ ನಾನು ಆದಿ ಕಾರ್ಮಿಕರ ತೆಗೆದುಬಿಟ್ಟು ನಾನು ಮಾದಿ ಕೊಡ್ತೀನಿ ಅಂತ ಹೇಳೋಕ್ಕಿಲ್ಲ. ನನ್ನ ಕೋರಿಕಿಲ್ಲಲ್ಲ, ನೀವೇನು ಕೊಡ್ತೀಯಾ? ನಾನು ತಲತಲಾಂತರದಿಂದ ನಾನು 1925ರಿಂದ ತಗೊಂಡಿದ್ದು ನಾನು ಈ ಜಾತಿ ಪ್ರಮಾಣ ಪತ್ರನ. ಈ ಜಾತಿ ಪ್ರಮಾಣ ಪತ್ರನ 1925ರಿಂದ ತಗೊಂಡಿದ್ದೀನಿ. ಕಳೆದ 100 ವರ್ಷದಿಂದ ನಮ್ಮ ಮನೆತಂದರೆಲ್ಲ ನಾವು ಅದೇ ಜಾತಿಯಾಗಿದ್ದೀವಿ. ಹಾಗಾಗಿ ಈ 18 ಜಿಲ್ಲೆಗಳಲ್ಲಿ ಅಂದರೆ ತುಂಗಭದ್ರಾ ನದಿ ಇದೆಯಲ್ಲ, ಈ ಒಳ ಮೀಸಲಾತಿಯ ಸರ್ಕಾರದ ಆಜ್ಞೆ ಅದು ಮಾಡಿಗರಿಗೆ ವಿರುದ್ಧವಾಗಿದೆ. ಆದರೆ ನಮ್ಮ ರಾಜಕಾರಣಿಗಳು, ಕೆಲವು ರಾಜಕಾರಣಿಗಳು ಇದನ್ನು ಮಾಡಿಗರಿಗೆ ತಂದಿರುವಂಥ ಒಂದು ವಿಜಯ ಅನ್ನೋ ರೀತಿಯಲ್ಲಿ ಉತ್ಸವವನ್ನು ಮಾಡ್ಕೊಂಡು ಹೋಗ್ತಿರುವಂಥದ್ದು
ಅದು ಜನಾಂಗವನ್ನು ದಿಕ್ಕು ತಪ್ಪಿಸುವಂಥ ಒಂದು ಕಾರ್ಯ ಆಗುತ್ತೆ ಅನ್ನೋದು ನಮ್ಮ ಮತ್ತೊಂದು ಸ್ಪಷ್ಟವಾದಂಥ ಅಭಿಪ್ರಾಯ. ಅನ್ಯಾಯ ಆಗಿದೆ, ಅನ್ಯಾಯವನ್ನು ಮರೆಮಾಚಿ ಕಾಂಗ್ರೆಸ್ನಲ್ಲಿರುವಂಥ ಮಾದಿಗ ರಾಜಕಾರಣಿಗಳು ತಮ್ಮ ಪಕ್ಷ ಮತ್ತು ತಮ್ಮ ಸರ್ಕಾರವನ್ನು ಬಚಾವ್ ಮಾಡಲಿಕ್ಕಾಗಿದೆ ಜನಾಂಗದ ಒಳಗಡೆ ಒಂದು ಹೂಯನ್ನದು ಒಂದು ದಾಳಿಯನ್ನು ಬಿಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಅವರು ಅಲ್ಲಲ್ಲಿ ವಿಜಯೋತ್ಸವವನ್ನು ಮಾಡ್ತಾರೆ. ಮರಣೋತ್ಸವದ ವಿಚಾರವನ್ನು ವಿಜಯೋತ್ಸವವಾಗಿ ಪರಿವರ್ತನೆ ಮಾಡಬೇಕು ಅಂತದ್ದು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಪೊಲಿಟಿಕಲ್ ಒತ್ತಡಕ್ಕೆ ಒಳಪಟ್ಟಂಥ ಸರ್ಕಾರ, ಪರ್ಟಿಕ್ಯುಲರ್ಲಿ ನಮ್ಮ ಸೋಷಿಯಲ್ ವೆಲ್ಫೇರ್ ಮಂತ್ರಿಗಳು ಮತ್ತು ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿರುವಂಥ IAS ಆಫೀಸರ್ಸ್ಗಳು ಮಣಿವಣ್ಣನ್ನು ಒಂದೇ ಕಮ್ಯುನಿಟಿಯವರು ಸುಮಾರು ಜನ ಅಲ್ಲಿ ಕೆಲಸ ಮಾಡ್ತಾರೆ. ಬಲಗೈಗೆ ಸಂಬಂಧಪಟ್ಟಂಥ IAS ಆಫೀಸರ್ಸ್ಗಳು ಅವರ ಮೆನಿಪ್ಯುಲೇಷನ್ನಿಂದ ಇವತ್ತು ಈ ಆರ್ಡ್ರ್ ಬಂದಿದೆ. ಈ ಆರ್ಡ್ರು ಅದು ಭಾಳ ದೊಡ್ಡ ಮರಣಶಾಸನವಾಗಿ ಪರಿವರ್ತನೆ ಅನ್ನುವಂಥದ್ದು ಮಾದಿಗ ಸಂಬಂಧಿತ ಎಲ್ಲರೂ ನಮ್ಮ ಅಭಿಪ್ರಾಯ. ಅದು ಬದಲಾವಣೆ ಆಗುತ್ತೆ. ಅದು ನಮ್ಮ ಒತ್ತಾಯ ನಂತರ ಸರ್ಕಾರ ಅದಕ್ಕೆ ನ್ಯಾಯೋಚಿತವಾದಂಥ ನಿರ್ಣಯವನ್ನು ಮಾಡಬೇಕು. AKADಗಳನ್ನು ಅದು ಅಕಸ್ಮಾತ್ ತೆಗಿಬೇಕನ್ನೋದಾದರೆ ತುರ್ತಾಗಿ ಪ್ರೆಸಿಡೆಂಟ್ರವ್ರ ಹತ್ರ ಅಪ್ರೂವಲ್ ತಗೊಂಡು ಆ 3 ಜಾತಿಗಳನ್ನು ತೆಗೆದುಬಿಡ್ಬೋದು. ಅದು ಇರಬೇಕನ್ನೋದಾದರೆ ಮಾದಿಗ ಸಂಬಂಧಿತ ಜಾತಿಗಳಿಗೆ ಸಂಖ್ಯೆಯನ್ನು ಕೂಡಿಸಿದಾರಲ್ಲ ಅದಕ್ಕೆ ತಕ್ಕನಂಗೆ 0.5% ಮೀಸಲಾತಿಯನ್ನು ನೀಡಿಕೊಡೋದು. 60% ಅವರಿಗೆ 60%. ಆಗ ಅನ್ನೋದಾದರೆ ಮಾತ್ರ ಈ ಸೆಟಲ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅನ್ನೋದಾದರೆ ಈ ಶಾಸನ ಅಥವಾ ಈ ಒಂದು ಜೀವೋ ಇದು ವಾಸ್ತವಿಕವಾಗಿ ಮಾದಿಗರಿಗೆ ದೊಡ್ಡ ಮರಣಶಾಸನವಾಗಿ ಮರಣದ ಆವರಾಗಿ ಪರಿಣಮಿಸಿದೆ ಅನ್ನೋದು ನಮ್ಮ ಖಚಿತವಾದಂಥ ಅಭಿಪ್ರಾಯ. ಇದು ಮಧ್ಯದಲ್ಲಿ ನಿಮಗೆ ಗೊತ್ತಿರುವಂಥ ಒಂದು ಅಂಶ, ಇದು ಮೂಡುವಂಥ ಅಂಶದಲ್ಲಿ ಏನು ಈ ಸಮುದಾಯಗಳಿದ್ದಾವೆ ಅವ್ರನ್ನ ಬೈಫರ್ಕೇಷನ್ ಮಾಡಿ ಅಂತ, ಒಳ ಮೀಸಲಾತಿ ಮಾಡಿ ಅಂತ ಹೋರಾಟ ಮಾಡಿದ್ರು. ಇವರು ಇಲ್ಲಿ ಈ 25ನೇ ತಾರೀಕಿನ ಆಗಸ್ಟ್ 6ರಲ್ಲಿ ಒಳ ಮೀಸಲಾತಿ ಮಾಡಿಲ್ಲ. ಅವರು ಸ್ಪೃಶ್ಯರು ಮಾತ್ರ ಹೊರಗಡೆ ಇಟ್ಟು, ಸ್ಪೃಶ್ಯರು ಮಾತ್ರ 5% ಮತ್ತು ಸ್ಪೃಶ್ಯರು ಮತ್ತು ಈ ಆಲ್ಮಾರಿಗಳನ್ನ 5% ಕೊಟ್ಟು ಹೊರಗಡೆ ಇಟ್ಟು, ಈ ಮಾದಿಗ ಸಂಬಂಧಿತ ಜಾತಿ ಮತ್ತು ವಲಯ ಸಂಬಂಧಿತ ಜಾತಿ ಇಬ್ಬರನ್ನು ಸೇರಿಸಿ ಒಂದೇ ಬುಟ್ಟಿಯಲ್ಲಿ ಇಟ್ಟಿದ್ದಾರೆ ಅಂತ ನಾನು ಹೇಳ್ತಾರೆ. 12% ಮತ್ತು ಕೊಲಂಬಗಳನ್ನ ಹೊರಗಡೆ ಇಟ್ಟು ಅವ್ರನ್ನ 5% ಕೊಟ್ಟು ಅವ್ರನ್ನ ಹೊರಗಡೆ ಇಟ್ಟು 12% ಇತ್ತಲ್ಲ, 6+6 ಇತ್ತಲ್ಲ, ಅವ್ರನ್ನಿಬ್ಬರು ಸೇರಿಸಿದಾರಂತ ನಾನು ಹೇಳ್ತೀನಿ. ಹೆಂಗೆ ಅಂತಂದರೆ 2011ರ ಜನಸಂಖ್ಯೆಯಲ್ಲಿ 44 ಲಕ್ಷ ಜನ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಬರೆಸಿದ್ದಾರೆ. ಯಾವಾಗ 2011ರ ಜನಸಂಖ್ಯೆಯಲ್ಲಿ 11ರ ನಂತರ ಸೆನ್ಸಸ್ ಆಗಿಲ್ಲ, ಜನಗಣತಿ ಆಗಿಲ್ಲ. ಅದೇ ಆ ಮೂಮೆಂಟಲ್ಲಿ ವಲಯದೇನು ಉದ್ದೇಶ ಬೈಫರ್ಕೇಷನ್ ಮಾಡ್ಬೇಕಂತ. ಇದು ಬೈಫರ್ಕೇಷನ್ ಮಾಡಿಲ್ಲ, ಒಂದೇ ಪುಟ್ಟಿಯಲ್ಲಿ ಹಾಕ್ಬಿಟ್ರಿ ಈಗ ಅವರು 12%. ಯಾಕಂದರೆ ನೀವು ಹೇಳ್ತೀರಿ, ಈಗ ನಾನು ಹೇಳ್ತೀನಿ, ಈಗ ನಮ್ಮದು ಆದಿ ಕರ್ನಾಟಕ ಐತಿ. ಇವತ್ತು ಬಿನೆಲ್ಲಾದರೂ ಫೈಟ್ ಮಾಡ್ಬೋದು, ನಾನು ಪ್ರವರ್ಗ ಏನೆಲ್ಲಿ ಮಾದಿಗ ಸಂಬಂಧಿತ ಜಾತಿಗಳಾದರೂ ಫೈಟ್ ಮಾಡ್ಬೋದು ಅನ್ನೋಂಥದ್ದು ಈ 2ನೇ ಪ್ಯಾನದಲ್ಲಿ ಭಾಳ ಸ್ಪಷ್ಟವಾಗಿ ಓದಿದ್ವಿ. ಇಂಥದ್ದೇ ದಾರಿ ಅಂತ ನಿರ್ದಿಷ್ಟವಾಗಿ ಹೇಳಿಲ್ಲ. ಯಾರು ನೋಡ್ರಿ, ಇಲ್ಲಿ ಹೇಳ್ತಾನೆ, ಆಯೋಗದ ವರದಿಯಲ್ಲಿನ ಈ ಗುಂಪಿನಲ್ಲಿರುವ ಆದಿ ಕರ್ನಾಟಕ, ಆದಿ ದ್ರಾವಿಡ ಮತ್ತು ಆದಿ ಆಂಧ್ರ ಈ 3 ಸಮುದಾಯಗಳು ತಮ್ಮ ಮೂಲ ಜಾತಿಯನ್ನು ತಿಳಿಸದೇ ಇರುವುದರಿಂದ ಸದರಿ 3 ಜಾತಿಗಳು ಅನುಬಂಧದಲ್ಲಿರುವ ಪ್ರವರ್ಗ ಎ ಅಂದರೆ ಮಾದಿಗ ಸಂಬಂಧಿತ ಜಾತಿಯಲ್ಲಿ ಪ್ರವರ್ಗದಲ್ಲಿ ಆದರೂ ಆಗ್ಬೋದು, ಅಥವಾ ಪ್ರವರ್ಗ ಬಿಗಳಲ್ಲಿ ಮೀಸಲಾತಿ ಸೌಲಭ್ಯವನ್ನು ಪಡೆಯಬಹುದು. ಎರಡು ಕಡೆ ಹೋಗ್ಬೋದು. ಈಗ ಆಲ್ರೆಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಆ ಥರ ಅಲ್ಲ ಇದ್ದಾವೆ. ನೀವು ಅದನ್ನು ನಾನು ಹೇಳ್ತೀನಿ ಮುಂದುವರೆದು. ಈಗ 101 ಜಾತಿಗಳಲ್ಲಿ ಏನು ಪ್ರೆಸಿಡೆಂಟ್ 1950ರಲ್ಲಿ ಏನು ಅಪ್ರೂವ್ ಆಗಿದೆಯೋ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ SC ಪಟ್ಟಿ ಅಪ್ರೂವ್ ಆಗಿದೆಯೋ, ಆ ಪಟ್ಟಿಯಲ್ಲಿ ಇರ್ತಕ್ಕಂಥದ್ದನ್ನ ಮುಟ್ಲಿಕ್ಕೆ ಯಾವುದೇ ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಇಲ್ಲ. ಇರುವಂಥ ಮೀಸಲಾತಿನ ಹಂಚಿಕೆ ಮಾಡ್ಬೋದು ಬಿಟ್ಟರೆ ಯಾವುದೇ ಒಂದು ಜಾತಿಯನ್ನು ಹೊರಗಡೆ ತೆಗೆದಾಕೋದಾಗಲಿ ಒಳಗಡೆ ಸೇರಿಸೋದಾಗಲಿ ಆಗಲ್ಲ ಅಂತೇಳಿ ಸ್ವತಃ ಸುಪ್ರೀಂ ಕೋರ್ಟು ಇ ವಿ ಚೆನ್ನಯ್ಯ ಆಂಧ್ರ ಪ್ರದೇಶದ ಚೆನ್ನೈನ ಜಡ್ಜ್ಮೆಂಟ್ನಲ್ಲೂ ಬಂದಿದೆ. ಮತ್ತು ಈಗ ದೇವೇಂದ್ರ ಸಿಂಗ್ ಮೊನ್ನೆ ಹೋದ ವರ್ಷ ಆಗಸ್ಟ್ ಜಡ್ಜ್ಮೆಂಟ್ನಲ್ಲೂ ಕೂಡ ಭಾಳ ಸ್ಪಷ್ಟವಾಗಿದೆ. ಈ ಪಟ್ಟಿಯನ್ನು ನೀವು ಮುಟ್ಟಬಾರ್ದು ಮೀನ್ಸ್ ನೀವು ಅದಕ್ಕೆ ಸೇರಿಸೋದಾಗಲಿ ಅಥವಾ ತೆಗೆಯೋದಾಗಲಿ ಮಾಡೋಂಗಿಲ್ಲ. ಈವನ್ ಅದಕ್ಕೆ ಟಿಂಕರಿಂಗ್ ಕೂಡ ಮಾಡಬಾರ್ದು ಅಂತ ಹೇಳಿದ್ದಾರೆ. ಆ ಪದ ಬಳಸ್ತಾರೆ. ಟಿಂಕರಿಂಗ್ ಅಂದರೆ ಟಿಂಕರಿಂಗ್ ಗೊತ್ತಲ್ಲ ನೀವು, ವೆಲ್ಡಿಂಗ್ ಆಗಿ ಮಾಡೋದು, ಇನ್ಯಾವುದೋ ಸೇರಿಸೋದು, ಜೋಡಿಸೋದು, ಕಿತ್ತಾಕೋದು, ಇವೇನು ಮಾಡಬಾರ್ದು ಅನ್ನೋಂಥ ಪದಗಳನ್ನು ಬಳಸಿದ್ರಲ್ಲ ಜಡ್ಜ್ಮೆಂಟಲ್ಲಿ.
ಹಂಗಿದ್ದಾಗ ನನಗೆ ಜಾಸ್ತಿ ನನಗೆ ರೈಟ್ ಇದೆ. ನಾನು ಆದಿ ಕರ್ನಾಟಕ ಅಂತ ನಮ್ಮ ಅಪ್ಪ ತಗೊಂಡ್ರೆ, ನಾನು ತಗೊಂಡ್ರೆ, ನನ್ನ ಮಗ ತಗೊಂಡು, ನನ್ನ ಮೊಮ್ಮಗನೂ ತೊಗೊಂಡಿದ್ದಾನೆ. ಅವರು ಈಗ ಅರ್ಜಿ ಹಾಕಿದರೆ ಯಾವುದೇ ರಿಕ್ರೂಟ್ಮೆಂಟ್ ಅಥಾರಿಟಿ ಅದು ರಿಜೆಕ್ಟ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಯಾಕಂದ್ರೆ 101 ಪಟ್ಟಿಗಳಲ್ಲಿ ನನ್ನದೊಂದು ಜಾತಿ ಇದೆ. ಪುರುಷರಾದಂಥ ಕೊಲಂಬೋದವರಿಗೆ 4%, JKAD, AA ಈ 3 ಮಲಯ ಮತ್ತು ಮಾದಿಗ ಜಾತಿಗಳಲ್ಲಿರುವಂಥ ಈ 3 ನಾಮಕೇಚರಿಗೆ 1% ಅಂತ ನಿಗದಿ ಮಾಡಿದ್ರು. ತಮಗೂ ಗೊತ್ತಿರೋಂಥ ಈಗ 17% SC ರಿಸರ್ವೇಷನ್ನು ಈ 5 ಗುಂಪುಗಳನ್ನು ಮಾಡಿ ವಸ್ತುಸ್ಥಿತಿಯಲ್ಲಿ ನಾಗಮೋಹನ್ ದಾಸ್ ಅವರು ಸುಪ್ರೀಂ ಕೋರ್ಟ್ ಜನಸಂಖ್ಯೆ ಮತ್ತು ಬ್ಯಾಕ್ವರ್ಡ್ನೆಸ್ಸನ್ನು ಗಮನದಲ್ಲಿಟ್ಟುಕೊಂಡು ಇಂಥದ್ದು ವರ್ಗೀಕರಣವನ್ನು ವೈಜ್ಞಾನಿಕವಾಗಿ ಮಾಡಿದ್ದು. ಅದರಲ್ಲೂ ತುಂಬ ವೈಜ್ಞಾನಿಕವಾದಂಥ ರಿಪೋರ್ಟು ಮತ್ತು ಆ ಕ್ಯಾಟಗರೈಸೇಷನ್ನಲ್ಲೂ ಕೂಡ ತುಂಬ ವೈಜ್ಞಾನಿಕವಾದಂಥ ಅಂಶಗಳಿತ್ತು. ಸರ್ಕಾರ ಕೆಲವಾರು ಜಾತಿಗಳ ಒತ್ತಡಕ್ಕೆ ಮಾಡಿದ್ರು. ನಂತರ ಅದು ತನ್ನದೇ ಆದಂಥ ಒಂದು ಕ್ಲಾಸಿಫಿಕೇಷನ್ ಮಾಡಿಕೊಟ್ಟಿರುವಂಥದ್ದು. ಅದಕ್ಕೆ ಮಾದಿಗ ಸಂಬಂಧಿತ ಜಾತಿಗಳಿಗೆ 6% ಉಳಿಸಿದರು. ನಾಗಮೋಹನ್ ದಾಸರವರು 5% ಏನು ವಲಯ ಸಂಬಂಧಿತ ಜಾತಿಗಳಿಗೆ ಕೊಟ್ಟಿದ್ದರು, ಅವರಿಗೆ 6% ಹೆಚ್ಚಿತ್ತು ಸರ್ಕಾರ. ನಂತರ ಅಲೆಮಾರಿಗಳು ಜಾತಿಗಳನ್ನು ಕಳೆದು ಅವರನ್ನು ಸಿ ಕೆಟಗರಿ ಪುರುಷರಂತೆಯನ್ನು ನಾವು ಗೋವಿ, ನಂಬಾಣಿ, ಪರಮಾಕರ್ತ ಈ 101 ಜಾತಿಗಳಲ್ಲಿರುವಂಥವ್ರನ್ನು ಅಲ್ಲಿಗೆ ಅಲೆಮಾರಿಗಳಿಗೆ ಕೂಡಿಸಿ 4%ನ್ನು 5% ಆಗಿ ಮಾಡಿರುವಂಥದ್ದು. ನಂತರ AKAD, AA ವಲಯ ಮತ್ತು ಮಾದಿಗರಿಗೆ ಇಬ್ಬರಿಗೂ ಇದನ್ನ ಸಂಬಂಧಪಟ್ಟ ಜಾತಿಯನ್ನು ಅದನ್ನು B ಕೆಟಗರಿ ಅಂದರೆ ವಲಯ ಸಂಬಂಧಿತ ಜಾತಿಗೆ ಸಂಪೂರ್ಣ 1%ನ್ನು ಕೊಟ್ಟು ನಮಗೆಲ್ಲ ಗೊತ್ತಿರೋದು. ABC ಎನಲ್ಲಿ ಮಾದಿಗ ಸಂಬಂಧಿತ 6%, ಬಿನ ವಲಯ ಸಂಬಂಧಿತ 6%, ಇನ್ನು 5% ಕೊಲಂಬೋ ಅಥವಾ ಪುರುಷ ಜಾತಿಗಳಿಗೆ ಅಲ್ಲಿ ಕೊಟ್ಟಿರುವಂಥದ್ದು. ನಮ್ಮ ಪ್ರಶ್ನೆ ಇಷ್ಟೇ ಇವತ್ತಿನ ಇದರಲ್ಲಿ. ಈಗ ಇದೆಲ್ಲ ಆದ ಮೇಲೆ ಸರ್ಕಾರ ಒಂದು ಅಧಿಸೂಚನೆಯನ್ನು ಕಳಿಸಿದೆ, ಜೀವ ಮಾಡಿದೆ. ಅದರಲ್ಲಿ ಪ್ಯಾರಾ 2 ಅನ್ನುವಂಥ ಒಂದು ಇದಿದೆ. ತಮಗೆ ಆಗ್ತದೆ ಅದಿದೆ ನಮ್ಮ ತಿಮ್ಮತ್ತ AKAD, AA ಇವು ಪ್ರತ್ಯೇಕವಾಗಿ ನಾಗಮೋಹನ್ ದಾಸರವರು ಏನು 1% ಕೊಟ್ಟಿದ್ರು ಅದನ್ನು ಪೂರ್ಣವಾಗಿ ವಲಯ ಸಂಬಂಧಿತ ಜಾತಿಗೆ ವರ್ಗಾವಣೆ ಮಾಡಿದ್ರು ಕೂಡ ಮೀಸಲಾತಿಯನ್ನು. ಜೀವನಲ್ಲಿ ಏನು ಮಾಡಿದ್ದಾರೆ, AKAD, AA ಈ 3 ಜಾತಿಯ ಸರ್ಟಿಫಿಕೇಟ್ ಹೊಂದಿರುವಂಥ ವ್ಯಕ್ತಿಗಳು ಮಾದಿಗ ಸಂಬಂಧಿತ A ಕೆಟಗರಿಯಲ್ಲಾದರೂ ಅಥವಾ ವಲಯ ಸಂಬಂಧಿತ B ಕೆಟಗರಿಯಲ್ಲಾದರೂ ಕೂಡ ಕ್ಲೈಮ್ ಮಾಡ್ಕೋಬೋದು ಅನ್ನುವಂಥ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಇದರಿಂದ AKAD, AAಗಳು 12% ರಿಸರ್ವೇಷನನ್ನು ಪಡ್ಕೊಳ್ಳೋಕ್ಕೆ ಅರ್ಹತೆಯನ್ನು ಪಡ್ಕೊಳ್ತಾರೆ. ಅದು ಅತ್ಯಂತ ಅಪಾಯಕಾರಿ ಅಂತ ನಾವು ಹೇಳ್ತೀವಿ. AKAD ಮತ್ತು ಅದು ವಲಯ ಮತ್ತು ಮಾದಿಗರು, ವಲಯ ಮತ್ತು ಮಾದಿಗೆ 2 ಜಾತಿಗಳು ಅಥವಾ ಮಾದಿಗರೇ ಸ್ವಯಂ ಹೇಳಲಾದರೆ 17% ರಿಸರ್ವೇಷನ್ ಒಳಗಡೆ ಫೈಟ್ ಮಾಡುವ ಸಂದರ್ಭದಲ್ಲಿ ಅದು ಸರಿ ಇಲ್ಲ, ಅಲ್ಲಿ ನಾವು ಬೇರೆ ಜೊತೆ ಫೈಟ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ತಮ್ಮ ಪಾಲನ್ನು ತಾವು ಕೇಳಿದರು. ಅದೇ ಮೂಲ ಉದ್ದೇಶ. ತಮ್ಮ ಪಾಲನ್ನು ಪಡೆದಾದ ಮೇಲೆ AKAD, AAಗಳನ್ನು ಎರಡೂ ಗುಂಪಿನಲ್ಲಿ ಮೀಸಲಾತಿ ಸವಲತ್ತನ್ನು ತಗೊಬನ್ನುವಂಥ ಹೇಳಿರಲಿದೆಯಲ್ಲ, ಅದು ಅತ್ಯಂತ ಅಪಾಯಕಾರಿಯಾಗಿ ಪರಿಣಮಿಸುತ್ತೆ ಮಾಡಿದೆ. ಇದು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾವು ಇಷ್ಟಪಟ್ಟಿರುತ್ತೇವೆ. ಆ ಕಾರಣಕ್ಕಾಗಿಯೇ AKAD ನಾಗಮೋಹನ್ ದಾಸರವರು ಏನು ಪ್ರತ್ಯೇಕ ಮೀಸಲಾತಿ 1% ಕೊಟ್ಟಿದ್ರು ಅಷ್ಟು 1%ಅನ್ನೇ ಕೊಟ್ಟುಬಿಡ್ಬೋದು. ಅವರಿಗೆ ಇಟ್ಟು 4,74,000 ಜನ ಅನ್ಐಡೆಂಟಿಫೈಡ್ ಕ್ಯಾಸ್ಟ್ಗಳು. ಅವರು ವಲಯರು ಇದ್ದಾರೆ, ಮಾದಿಗರು ಇದ್ದಾರೆ. ಈ ಅನ್ಐಡೆಂಟಿಫೈಡು ಈ AKADಗಳನ್ನು ನಾಗಮೋಹನ್ ದಾಸ್ ಅವರು 1% ಕೊಟ್ಟು ಅವರಿಗೆ ಸೆಟ್ಲ್ ಮಾಡಿಬಿಟ್ಟಿದ್ರು. ಈಗ ಅದನ್ನು ಸರ್ಕಾರ ವಲಯ ಸಂಬಂಧಿತ ಜಾತಿ ಕೂಡಿಸಿದ್ದರಿಂದ ಮೀಸಲಾತಿ ಅವರಿಗೆ ಸಂಪೂರ್ಣ ಕೊಟ್ಟಿದ್ದಾರೆ. ಆ ಮೀಸಲಾತಿ ಕೊಟ್ಟ ಸಂದರ್ಭದಲ್ಲಿ ದೊಡ್ಡ ದುರಂತ ಏನಂದರೆ 4,74,000 ಆ ಸಂಖ್ಯೆಯನ್ನು ಮಾದಿಗರಿಗೂ ಸೇರಿಸಿದ್ದಾರೆ, ವಲಯರಿಗೂ ಸೇರಿಸಿದ್ದಾರೆ. 50% ಮಾಡಿದ್ದಾರೆ. ವಲಯರು ಮಾದಿಗರಿಗೆ ಸೇರಿಸಿದ ಮೇಲೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿಯೇ
1% ನಾಗಮೋಹನ್ ದಾಸರು AKAD ಕೊಟ್ಟಂಥ ರೀತಿಯಲ್ಲೇ ಅರ್ಧ ಭಾಗವನ್ನು ಮಾರಿಗೆಗೆ ಕೊಟ್ಟು 6.5 ಮೀಸಲಾತಿಯನ್ನು ಕೊಟ್ಟಬೇಕಾಯಿತು. ಮತ್ತು ಅರ್ಧ ಭಾಗದಷ್ಟು 4,70,000ರಲ್ಲಿ 2,35,000 ಏನು ವಲಯರಿಗೆ ಹೋಗಿದ್ದಲ್ಲ, ಅವರಿಗೂ ಒಂದು 10% ಕೊಟ್ಬಿಟ್ರೆ ಈಗ 5.5% ಆಗ್ತಿತ್ತು. ಅಲ್ಲಿಗೆ 6.5 ಮಾರಿಗೆಗೆ ಬರಬೇಕಾಯಿತು, 5.5 ವಲಯರಿಗೆ ಹೋಗಬೇಕಾಯಿತು. ಹೀಗೆ ಮಾಡಿಬಿಟ್ಟಿದ್ರೆ ಈ ಇವತ್ತಿನ ಗೊಂದಲಗಳು ಬರ್ತಿರಲಿಲ್ಲ. ಆಗ ಸಹಜವಾಗಿಯೇ AKAD ಅನ್ನುವಂಥದ್ದು ಸೆಟ್ಲ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ ಇತ್ತು. ಕೇಂದ್ರ ಸರ್ಕಾರ ಜಿಎಸ್ಟಿ ದರದಲ್ಲಿ ಕಡಿತಗೊಳಿಸಿರುವುದನ್ನು ಸ್ವಾಗತಿಸಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಂದು ಗಾಂಧಿ ವೃತ್ತದಲ್ಲಿ ಪಕ್ಷದ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ತಿಪ್ಪೇಸ್ವಾಮಿ, ಜಿಎಸ್ಟಿ ಸುಧಾರಣೆ ಕ್ರಮ ಆತ್ಮನಿರ್ಭರ ಭಾರತ ನಿರ್ಮಾಣದ ನಿಟ್ಟಿನಲ್ಲಿ ಪ್ರಮುಖ ಹೆಜ್ಜೆ. ಜಿಎಸ್ಟಿ ಸುಧಾರಣೆ ಉಳಿತಾಯ ಉತ್ಸವವಾಗಿದ್ದು ಇದರಿಂದ ದೇಶದ ಪ್ರಗತಿಗೆ ವೇಗ ಸಿಗಲಿದೆ ಎಂದು ತಿಳಿಸಿದ್ದಾರೆ.